ಪ್ರೆಸ್ ನೋಟು ಇದೆ ಎಲ್ರಿಗೂ ನಮಸ್ಕಾರ. ದಿನಾಂಕ 3/6/2024 ಕರ್ನಾಟಕ ವಿಧಾನ ಪರಿಷತ್ತಿಗೆ ಕರ್ನಾಟಕ ನೈಋತ್ಯ ಪದವೀಧರ ಕ್ಷೇತ್ರ ಮತ್ತು ನೈಋತ್ಯ ಶಿಕ್ಷಕರ ಕ್ಷೇತ್ರ ಚುನಾವಣೆ ನಡೆಯಲಿದೆ. 3 ಪದವೀಧರ ಕ್ಷೇತ್ರದ 3 ಮತಗಟ್ಟೆಗಳು ನಮ್ಮ ತಾಲೂಕು ಪಂಚಾಯಿತಿ ಪ್ರಿಮಿಸಸ್ ಆವರಣದಲ್ಲಿ ಬರಲಿದೆ. ಒಂದು ನಮ್ಮ ತಾಲೂಕು ಕಚೇರಿ ಆವರಣದಲ್ಲಿ ಶಿಕ್ಷಕರ ಕ್ಷೇತ್ರದ ಮತಗಟ್ಟೆ ಇಲ್ಲೇ ಬರುತ್ತೆ. ಹಾಗಾಗಿ ಇದರ ಒಂದು 250 ಮೀಟರ್ ದೂರದಲ್ಲಿ ನಮ್ಮ ಕಿಲ್ಲೆ ಮೈದಾನದ ಒಂದು ಪ್ರತಿ ವಾರ ಸೋಮವಾರದಂದು ಸಂತೆ ನಡೆಯಲಿದೆ. ಹಾಗಾಗಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಅಡಚಣೆಯಾಗದಂತೆ ಮುಖ್ಯ ದ್ವಾರವನ್ನು ಏನು ಎಂಟ್ರೆನ್ಸ್ ಇದೆ ಅದು ಮುಖ್ಯ ದ್ವಾರವನ್ನು ಅದನ್ನು ಬಂದ್ ಮಾಡಿ ಹಿಂಭಾಗದಲ್ಲಿರುವ ಸಂತೆಗೆ ಹೋಗುವ ಹಿಂಭಾಗದ ದ್ವಾರವನ್ನು ಅದನ್ನು ತೆರೆದು ಅಲ್ಲಿ ಅವರಿಗೆ ಸಂತೆ ಮಾಡಲಿಕ್ಕೆ ಒಂದು ಅವಕಾಶನೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಯಾವುದೇ ಹಿತದೃಷ್ಟಿಯಿಂದ ಸಾರ್ವಜನಿಕರ ಹಿತದೃಷ್ಟಿಯಿಂದ ಅವಕಾಶ ಕೂಡ ಕಲ್ಪಿಸಲಾಗಿದೆ. ಅದೇ ರೀತಿ ದಿನಾಂಕ 3/6/2024 ಕಿಲ್ಲೆ ಮೈದಾನ ಕೋರ್ಟ್ ರಸ್ತೆಯ ಮುಂಭಾಗದಲ್ಲಿ ಬ್ಯಾರಿಕಾಡ್ ಹಾಕಿ ಅಲ್ಲಿ ಎಲ್ಲ ವಾಹನಗಳನ್ನು ಸಂಪೂರ್ಣವಾಗಿ ನಿಷೇಧಿಸಿ ಬ್ಯಾರಿಕಾಡ್ ಮೂಲಕ ರಸ್ತೆಯನ್ನು ಬಂದ್ ಮಾಡಿ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ನಿಯೋಜಿಸಿ ಮತದಾರರಿಗೆ ಮತಗಟ್ಟೆಗಳಿಗೆ ತೆರಳಿ ಶಾಂತಿಯುತವಾದ ಮತದಾನ ಮಾಡಲು ಕೂಡ ಅವಕಾಶ ಕಲ್ಪಿಸಲಾಗಿದೆ. ಅದೇ ರೀತಿ ಮಮ್ಮಿ ಹೋಟೆಲ್ನಿಂದ ತಾಲೂಕು ಕಚೇರಿ ಮೂಲಕ ಹಾದು ಹೋಗುವ ರಸ್ತೆಯನ್ನು ಮಮ್ಮಿ ಕ್ಯಾಂಟೀನ್ ಹತ್ತಿರ ಬ್ಯಾರಿಕೇಡ್ ಹಾಕಿ ರಸ್ತೆ ಬಂದ್ ಮಾಡಿ ವಾಹನ ಸಂಚಾರವನ್ನು ನಿಷೇಧಿಸಿ ಪೊಲೀಸ್ ಅಧಿಕಾರಿಗಳನ್ನು ನಿಯೋಜಿಸಿ ಅಲ್ಲಿಯೂ ಕೂಡ ಮತದಾರರಿಗೆ ಮತಗಟ್ಟೆಗಳಿಗೆ ತೆರಳಲು ಅವಕಾಶ ಕೂಡ ಕಲ್ಪಿಸಲಾಗಿದೆ. ಅದೇ ರೀತಿ ಮಾನ್ಯ ನ್ಯಾಯಾಲಯದ ದೈನಂದಿನ ಕಲಾಪಗಳಿಗೆ ಯಾವುದೇ ಅಡಚಣೆಯಾಗದಂತೆ ವಕೀಲರಿಗೆ ಮತ್ತು ಬರುವಂಥ ಕಕ್ಷಿದಾರರಿಗೆ ವಿಶೇಷವಾದ ವಿನಾಯಿತಿಯನ್ನು ನೀಡಿ ಅವರಿಗೂ ಕೂಡ ಅವಕಾಶವನ್ನು ಕೂಡ ನಾವು ಕಲ್ಪಿಸಲಾಗಿದೆ. ಇದೊಂದು ಸಾರ್ವಜನಿಕ ಹಿತದೃಷ್ಟಿಯಿಂದ, ಯಾಕಂದರೆ ವಾರಗಟ್ಟಲೆ ನಮ್ಮ ಸಾರ್ವಜನಿಕರು ನಾಗರಿಕರಿಗೆ ತೊಂದರೆ ಆಗಬಾರ್ದು. ಸಂತೆಯಿಂದ ಅವರು ಎಲ್ಲ ಪ್ರತಿ ವಾರದಂತೆ ಎಲ್ಲ ಸಾಮಗ್ರಿಗಳನ್ನ ಖರೀದಿಸಬೇಕಾಗ್ತದೆ. ಹಾಗಾಗಿ ಅವ್ರನ್ನ ಸಾರ್ವಜನಿಕ ಹಿತದೃಷ್ಟಿಯಿಂದ ಮುಂಭಾಗದ ದ್ವಾರವನ್ನು ಮಾತ್ರ ಬಂದ್ ಮಾಡಿ ಹಿಂಭಾಗದಿಂದ ಅವಕಾಶವನ್ನು ಕೂಡ ಕಲ್ಪಿಸಲಾಗಿದೆ. ಅದನ್ನು ನಮ್ಮ ನಿನ್ನೆ ದಿನ ನಾವು ಡಿಸ್ಕಸ್ ಮಾಡಿದ್ವಿ ಅಷ್ಟು ಬೇಗ ಬೇರೆ ಯಾವುದೋ ಒಂದು ನ್ಯೂಸಲ್ಲಿ ಈ ರೀತಿ ಬಂದ್ ಮಾಡಿದ್ದಾರೆ. ನಾವು ಯಾವುದೇ ಆದೇಶ ಮಾಡಿರಲಿಲ್ಲ, ನಾವು ಓನ್ಲಿ ಡಿಸ್ಕಸ್ ಮಾಡಿದ್ವಿ, ಫೋನ್ ಮಾಡಿ ಕೇಳಿದ್ವಿ ಅಷ್ಟು ಬೇಗ ಅದು ನ್ಯೂಸಲ್ಲಿ ಸ್ಪ್ರೆಡ್ ಆಯಿತು. ಹಾಗಾಗಿ ಕೂಡಲೇ ನಾವು ಮತ್ತು AC ಸರ್ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದುಬಿಟ್ಟು ಸಾರ್ವಜನಿಕ ತೊಂದರೆ ಆಗಬಾರ್ದು, ಮತದಾನ ಒಂದು ಸೂಕ್ಷ್ಮ ವಿಷಯ ಆಗಿರೋದರಿಂದ ಅದು ಶಾಂತಿಯುತವಾಗಿ ನಡೀಬೇಕು ಮತ್ತು ಕೋರ್ಟ್ ಕಲಾಪನೂ ನಡೀಬೇಕು. ಈಚೆ ನಮ್ಮ ಸಂತೆಗೆ ಬರುವಂಥ ಸಾರ್ವಜನಿಕರು ತೊಂದರೆ ಆಗದಂತೆ ಈ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದೆ. ಯಾವುದಿದೆ? ನಾಳೆ AC ಕೋರ್ಟ್ ಇಲ್ಲ. ನಾಳೆ ನಮಗೆ ಎಲೆಕ್ಷನಲ್ಲೇ ಬ್ಯುಸಿ ಇರ್ತೀವಿ. ಮತ್ತು ನಾಳೆ ಎಲ್ಲ ನಾವು ಕೌಂಟಿಂಗಲ್ಲೂ ಕೂಡ ಅದಕ್ಕೂ ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ ನಾಡಿದ್ದು 4ನೇ ತಾರೀಕಿಗೆ. ಹಾಗಾಗಿ ನಮ್ಮ ಎಲ್ಲ ಅಧಿಕಾರಿಗಳು ನಾಳೆ ಸಂಜೆ ಹೊತ್ತಿಗೆ ಇದನ್ನು ನಾವು ಪುತ್ತೂರು ಸಬ್ ಡಿವಿಷನ್ನ ನಾವು ಮಾಡಿದ್ದೀವಿ. ಯಾವುದು ಡಿಮಸ್ಟಿಕ್ ಸೆಂಟ್ರು ಸುಳ್ಯ, ಕಡಬ ಮತ್ತು ಬೆಳ್ತಂಗಡಿಯಿಂದ ಎಲ್ಲ ಇಲ್ಲಿಗೆ ಬರ್ತಾರೆ. ಅಲ್ಲಿ ವೋಟ್ ಮಾಡಿಕೊಂಡು ಎಲ್ಲ ಸೂಕ್ತ ಪೊಲೀಸ್ ಬಂದೋಬಸ್ತಿನೊಂದಿಗೆ ಎಲ್ಲ ಇಲ್ಲಿಗೆ ಮತಗಟ್ಟೆಗಳ ಇದನ್ನು ತರ್ತಾರೆ. ಮತದಾನವಾದ ಮತಪತ್ರಗಳನ್ನು ಇಲ್ಲಿಂದನೇ ಡಿಮಸ್ಟ್ರಿಂಗ್ ಮಾಡಿ ನಾವು ಮೈಸೂರಿಗೆ ಇಲ್ಲಿಂದ ಕಳಿಸ್ತೀವಿ. ಮಸ್ಟ್ರಿಂಗ್ಗಳು ಇವತ್ತು ಬೆಳಿಗ್ಗೆ ಬರ್ತಾರೆ, ಎಲ್ಲ ಅಧಿಕಾರಿಗಳಿದ್ದಾರೆ. ನಮ್ಮ ಮಧ್ಯಾಹ್ನದೊತ್ತಿಗೆ ಎಲ್ಲ ಮಸ್ಟ್ರಿಂಗ್ ಅವ್ರವ್ರ ತಾಲೂಕಲ್ಲಿ ಮಾಡ್ತಾರೆ. ಈಗಾಗಲೇ ಹೋಗಿದೆ, ಅವರು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಮತಪತ್ರಗಳು ಹೋಗಿದೆ. ಈಗ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂತೆ ನಾವು ಇಲ್ಲೇ ಮತಪತ್ರಗಳನ್ನ ಆಯಾ ತಾಲೂಕಲ್ಲಿ ಡಿಮಸ್ಟ್ರಿಂಗ್ ಮಾತ್ರ ನಮ್ಮ ತಾಲೂಕಲ್ಲಿ ನಡೀತದೆ. ಅದು ನಾಳೆ ಸಂಜೆ 4 ಗಂಟೆಗೆ, ಬೆಳಿಗ್ಗೆ 8 ಗಂಟೆಯಿಂದ 4 ಗಂಟೆವರೆಗೆ ಮತದಾನ ನಡೆಯುತ್ತೆ. ಅದಾದ ನಂತರ ಅವ್ರು ಬರ್ತಾರೆ. ಇಲ್ಲಿ ತಲುಪೋತ್ತಿಗೆ ಸುಮಾರು ಒಂದು 6 ಗಂಟೆ ಆಗ್ಬೋದು. ನಾವು ಇಲ್ಲಿಂದ ಎಲ್ಲ ಇದನ್ನು ಮಾಡಿ ಕ್ರೋಢೀಕರಣ ಮಾಡಿ ಕಂಪೈಲ್ ಮಾಡಿ ಅದನ್ನು ಸೂಕ್ತ ಪೊಲೀಸ್ ಬಂದೋಬಸ್ತೊಂದಿಗೆ ಪತ್ರಗಳನ್ನು ಇದಕ್ಕೆ ಕಳಿಸ್ಕೊಡ್ತೀವಿ. ಮೈಸೂರಿಗೆ ಹೋಗ್ತೀವಿ. ಕೌಂಟಿಂಗ್ ಇದು ವಿಧಾನ ಪರಿಷತ್ಗೆ ಸಂಬಂಧಿಸಿದೆಲ್ಲ ಇದು ಇರ್ತದೆ. ಲೋಕಸಭೆದು ಮಾತ್ರ ನಾಡಿದ್ದು 4ನೇ ತಾರೀಕು ನಮ್ಮ ಇದು NIT ಕೇಂದ್ರದಲ್ಲಿ ಮಾಡ್ತೀವಿ. ಹಾಗಾಗಿ ನಮ್ಮ ಮಾಧ್ಯಮ ಮಿತ್ರರು ಮತ್ತು ನಮ್ಮ ಸಾರ್ವಜನಿಕರು, ತಾಲೂಕಿನ ಸಾರ್ವಜನಿಕರು ಎಲ್ಲ ಯಾರ್ಯಾರು ಸಂಘ ಸಂಸ್ಥೆಗಳು ಎಲ್ಲರೂ ನಮಗೆ ಒಂದು ಸಹಕರಿಸಬೇಕು ತಾಲೂಕು ಆಡಳಿತಕ್ಕೆ ಅಂತ ಈ ಮೂಲಕ ಮನವಿಯನ್ನು ಮಾಡ್ಕೊಳ್ತೀವಿ ಸರ್.